ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತ್ತಿ ಕುಮಾರ್ಸ್ ಕಿಚನ್. ಇವತ್ತು ದೇವಸ್ಥಾನ ಶೈಲಿಯಲ್ಲಿ ನಾನು ಪುಳಿಯೋಗರೆ ಗೊಜ್ಜು, ಪುಳಿಯೋಗರೆ ಅನ್ನ ಮತ್ತು ಪುಳಿಯೋಗರೆ ಪೌಡರ್ ಎರಡೂ ತೋರಿಸ್ತಾ ಇದ್ದೀನಿ. ನಿಮಗೆ ಪುಳಿಯೋಗರೆ ಹೇಗೆ ಮಾಡೋದಂತ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋದು ಸಾಮಗ್ರಿ ಬಂದು ಮೇಯ್ನಾಗಿ ಒಂದು 1/4 kg ಆಗೋಷ್ಟು ರೈಸು, ಒಂದು 3 ವಿಸಿಲ್ ಹಾಕ್ಸ್ಕೊಂಡು ಸ್ವಲ್ಪ ಉದುರುದುರಿಗೆ ನಾನು ಮಾಡಿಟ್ಕೊಂಡಿದ್ದೀನಿ. ಪೌಡರ್ಗೆ ಬೇಕಾಗಿರೋ ಸಾಮಗ್ರಿಗಳು ಬಂದು ನಮಗೆ ಒಂದು ಸ್ಪೂನ್ ಆಗೋಷ್ಟು ನಾನು ಧನಿಯಾ ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಮಗೆ ಜೀರಿಗೆ ಬೇಕಾಗುತ್ತೆ, ಸ್ವಲ್ಪ ಅರಿಶಿನ ಬೇಕಾಗುತ್ತೆ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಮಗೆ ಕಾಳು ಮೆಣಸು ಬೇಕಾಗುತ್ತೆ, ಒಂದು 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಮೆಂತ್ಯ, 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಮಗೆ ಉದ್ದಿನಬೇಳೆ ಬೇಕಾಗುತ್ತೆ. ಒಗ್ಗರಣೆಗೆ ಒಂದು 2 ಸ್ಪೂನ್ ಆಗೋಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ, ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಒಂದು 4, ಗುಂಡೂರು ಮೆಣಸಿನ್ಕಾಯಿ ಒಂದು 4 ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕರಿಬೇವು ಬೇಕಾಗುತ್ತೆ. ಹುಣಸೆ ರಸ ನಾನು ಒಂದು 1/4 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ, ಮತ್ತು ಒಂದು 2 ಸ್ಪೂನ್ ಆಗೋಷ್ಟು ಒಂದು ಕೊಬ್ಬರಿ ತುರಿ, ಬೆಲ್ಲ 1 ಸ್ಪೂನು, ಮತ್ತು ಎಳ್ಳು 1 ಸ್ಪೂನ್ ತೊಗೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಇಂಗು ಬೇಕಾಗುತ್ತೆ. ಮೊದಲಿಗೆ ಇದೆಲ್ಲ ನಾವು ಎಣ್ಣೆ ಹಾಕ್ತಿರೇ ಹುರ್ಕೊಬೇಕಾಗುತ್ತೆ. ಮತ್ತು ಒಗ್ಗರಣೆಗೆ ಸ್ವಲ್ಪ ನಾನು ಕಡಲೆಬೇಳೆ ಉದ್ದಿನಬೇಳೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಇಷ್ಟು ನಾವು ಸ್ವಲ್ಪ ಎಣ್ಣೆ ಹಾಕ್ತಿರೋ ಮೊದಲಿಗೆ ನಾವು ಕಡಲೆಬೇಳೆ ಸೇರಿಸ್ಕೋಣ. 1 ಸ್ಪೂನ್ ಆಗೋಷ್ಟಿದೆ. ನಾವು ಪುಡಿ ಈಗ ಎಷ್ಟು ಬೇಕೋ ಅಷ್ಟೇ ನಾನು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡು ತಕ್ಷಣ ಎಣ್ಣೆ ಹಾಕ್ತಿರ ನಾವು ಫ್ರೈ ಮಾಡ್ಕೊಳೋದು. ಮತ್ತು ಉದ್ದಿನಬೇಳೆ ಅದನ್ನು ಅಷ್ಟೇ ಸ್ವಲ್ಪ ನಾವು ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ಹುರ್ಕೊಬೇಕಾಗುತ್ತೆ. ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ನಾವು ಮುಕ್ಕಾಲು ಭಾಗ ನಮಗೆ ಹುರ್ಕೊಂಡ್ಮೇಲೆ ಇವಾಗ ನಾವು ಧನಿಯಾ 1 ಸ್ಪೂನು, ಜೀರಿಗೆ ಒಂದು 1/4 ಟೀ ಸ್ಪೂನ್ ತೊಗೊತಾ ಇದ್ದೀನಿ. ಎಲ್ಲನೂ ಪ್ರತಿಯೊಂದನ್ನು ಚೆನ್ನಾಗಿ ನಾವು ಹುರ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಇದು ಕಡಲೆಬೇಳೆ ಉದ್ದಿನಬೇಳೆ ಧನಿಯಾ ಜೀರಿಗೆ ಹಾಕಿ ನಾನು ಹುರ್ಕೊಂಡಿದ್ದೀನಿ. ಈಗ ಕಾಳು ಮೆಣಸು ಒಂದು ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ, ಮತ್ತು ಸಾಸಿವೆ ಮೆಂತ್ಯ 1/4 ಟೀ ಸ್ಪೂನ್ ಆಗೋಷ್ಟಿದೆ. ಅದನ್ನು ಬಿಸಿ ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ನಾವು ಕರಿಬೇವು ತೊಗೊಂಡಿದ್ದೀನಿ, ಸ್ವಲ್ಪ ಬಿಸಿ ಮಾಡ್ಕೊಂಬಿಡೋಣ. ಮತ್ತು ಮೆಣಸಿನ್ಕಾಯಿ, ಅದನ್ನು ನಾವು ಹುರ್ಕೊಬೇಕಾಗತ್ತೆ. ಚಟ್ಪಟ್ ಅಂತ ಇದೆ ನೋಡಿ, ಇಷ್ಟು ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾನು ಎಳ್ಳು ಹಾಕ್ತಾಯಿದ್ದೀನಿ, 1 ಸ್ಪೂನ್ ಆಗೋಷ್ಟು ಎಳ್ಳು, ಅದನ್ನು ಅಷ್ಟೇ ಸ್ವಲ್ಪ ನಾವು ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಚಟ್ಪಟ್ ಅನ್ನಬೇಕಾಗುತ್ತೆ. ಇವಾಗ ಇದನ್ನು ನೋಡಿ ಚಟ್ಪಟ್ ಅಂತ ಇದೆ ಆಗಿದೆ. ಇವಾಗ ಇವನ್ನ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡ್ತೀನಿ. ಇದು ತಣ್ಣಗಾದ್ಮೇಲೆ ನಾವು ಪೌಡ್ರ್ ಮಾಡ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಮಸಾಲೆ ಎಲ್ಲ ಕೂಲಾಗಿದೆ. ಇವಾಗ ನಾನು ಜಾರಿಗೆ ಸೇರಿಸ್ಕೊತೀನಿ. ಮೆಣಸಿನ್ಕಾಯಿ ನಾನು 2 ಭಾಗ ಮಾಡಿಕೊಂಡು ನುಣ್ಣಗೆ ನಾವು ಪೌಡ್ರ್ ಮಾಡ್ಕೊಬೇಕಾಗತ್ತೆ. ಫ್ರೆಂಡ್ಸ್, ರೆಡಿಯಾಗಿದೆ ಪುಳಿಯೋಗರೆ ಪೌಡರು ನೋಡಿ. ಇಷ್ಟು ಮಾಡಿಕೊಂಡು ನಮಗೆ ಸಾಕು. ಇವಾಗ ನಾನು ಎಷ್ಟು ಬೇಕು ಅಷ್ಟೇ ಮಾಡಿದ್ದೀನಿ. ಇದು 1/4 kg ರೈಸ್ಗೆ ನಮಗೆ ಸರೋಗುತ್ತೆ ಪೌಡರ್. ಇದು ಇಷ್ಟಾದರೆ ನಮಗೆ ಸಾಕು. ಈಗ ಒಗ್ಗರಣೆ ಹಾಕ್ಕೊಂಬಿಡೋಣ. ಒಗ್ಗರಣೆಗೆ ನಾವು ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಆ ಎಣ್ಣೆ ಮಾಡ್ಕೊಳ್ಳಿ. ಒಂದು 4 ಸ್ಪೂನ್ ಆಗೋಷ್ಟು ನಮಗೆ ಬೇಕಾಗುತ್ತೆ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ನಾವು ಫಸ್ಟು ಕಡಲೆಕಾಯಿ ಬೀಜನ ಹುರಿದಿಟ್ಕೊಂಬಿಡೋಣ. ಮೊದಲಿಗೆ ಫ್ರೈ ಮಾಡಿ ಒಂದು ಸೈಡ್ಗೆ ನಾವು ಇಟ್ಕೊಬೇಕಾಗತ್ತೆ. ಫ್ರೆಂಡ್ಸ್, ಇಷ್ಟ ಆದರೆ ಸಾಕು. ಕಡಲೆಕಾಯಿ ಬೀಜ ಸ್ವಲ್ಪ ಈ ಥರ ಹೊಡ್ಕೊಂಡಂಗಿದ್ರೆ ಇದು ಚೆನ್ನಾಗಿ ಎಣ್ಣೆನೂ ಫ್ರೈ ಆಗಿದೆ. ಇವಾಗ ನಾವು ಒಂದು ಪ್ಲೇಟ್ಗೆ ಸೇರಿಸ್ಕೊಂಬಿಡೋಣ. ಇದು ಕೊನೆಯಲ್ಲಿ ನಾವು ರೈಸ್ ಮಿಕ್ಸ್ ಮಾಡೋದ್ನಾಗ ಹಾಕಬೇಕಾಗುತ್ತೆ. ಮೊದಲೇ ಹಾಕ್ಬಿಟ್ರೆ ಸ್ವಲ್ಪ ಅದು ಕ್ರಿಸ್ಪಿನೆಸ್ ಇರಲ್ಲ, ಸಾಫ್ಟ್ ಆಗಿಬಿಡ್ತದೆ. ಅದರಿಂದ ನಾನು ಮೊದಲಿಗೆ ನೀವು ಬೇಕು ಅಂದರೆ ಈ ಜಾಗದಲ್ಲಿ ಇದ್ರ ಜೊತೆ ಒಂಚೂರು ಬಾಡ್ಲಿ ಕಾದಿದೆ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ನಾನು ಸಾಸಿವೆ ಸೇರಿಸ್ಕೊತಾ ಇದ್ದೀನಿ, ಮತ್ತು ಕರಿಬೇವು, ಕಡಲೆಬೇಳೆ 1 ಸ್ಪೂನ್ ಇದೆ, ಉದ್ದಿನಬೇಳೆ ಒಂದು ಅರ್ಧ ಸ್ಪೂನು, ಮತ್ತು ಇಂಗು ಸ್ವಲ್ಪ ಸೇರಿಸ್ತಾ ಇದ್ದೀನಿ, ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ. ಫ್ರೆಂಡ್ಸ್, ಇಷ್ಟ ಆದರೆ ನಮಗೆ ಸಾಕು.
ಈಗ ಸ್ವಲ್ಪ ನಾನು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡಿಕೊಟ್ಟು ಈಗ ನಾನು ಹುಣಸೆ ರಸ ಒಂದು 1/4 ಕಪ್ಪು, ಮತ್ತು ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ, ರೈಸ್ಗೆ ಆಲ್ರೆಡಿ ಹಾಕಿರೋದ್ರಿಂದ. ನೋಡಿ ಫ್ರೆಂಡ್ಸ್, ಈಗ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಪುಳಿಯೋಗರೆ ಪೌಡರು, ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ನಾನು ಎಲ್ಲರೂ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊತೀನಿ. ಈಗ ನಾನು ಪೌಡರ್ ಆಗಿದೆ, ಮತ್ತು ಇದಕ್ಕೆ ನಾನು ಸ್ವಲ್ಪ ಬೆಲ್ಲ, 1 ಸ್ಪೂನ್ ಆಗಷ್ಟು ಬೆಲ್ಲ ಸೇರಿಸ್ಕೊತೀನಿ, ಬೆಲ್ಲದ ಪುಡಿ. ನೀಟಾಗಿ ಎಣ್ಣೆ ಬಿಟ್ಕೊಂಡು ಬರಬೇಕಾಗುತ್ತೆ ಗೊಜ್ಜು. ನೋಡಿ ಫ್ರೆಂಡ್ಸ್, ಎಣ್ಣೆ ಈ ಥರ, ನೀವು ಎಣ್ಣೆ ಇನ್ನೂ ಸ್ವಲ್ಪ ಬೇಕು ಅಂದ್ರೂ ಸೇರಿಸ್ಕೊಬೋದು, ತೊಂದರೆ ಇಲ್ಲ. ನಾನು ಸುಮಾರು ಒಂದು 4 ರಿಂದ 5 ಸ್ಪೂನ್ ಆಗಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಈ ಥರ ಬಿಟ್ಕೊಂಬಂದರೆ ರೆಡಿ ಆಗಿದೆ ಅಂತ ಅರ್ಥ. ನೀವು ತುಂಬ ದಿನ ಸ್ಟೋರ್ ಮಾಡ್ತೀರ ಅಂದರೆ ಒಣ ಕೊಬ್ಬರಿ ತುರಿ ಹಾಕೋದೇನು ಬೇಡ. ಇಲ್ಲ ನಾವು ಖಾಲಿ ಮಾಡ್ತೀರಪ್ಪ ಅಂತಂದರೆ ನೀವು ಪೌಡ್ರ್ ಜೊತೆನೇ ಒಣ ಕೊಬ್ಬರಿ ತುರಿ ನೀವು ಆರಾಮಾಗಿ ಹಾಕ್ಕೊಬೋದು. ನೋಡಿ, ಗೊಜ್ಜು ರೆಡಿಯಾಗಿದೆ. ಅನ್ನನೂ ಸ್ವಲ್ಪ ನಾನು ಆರಿಸಿ ಇಟ್ಕೊಂಡಿದ್ದೀನಿ, ನೋಡಿ ಮಾಡಿಟ್ಕೊಂಡಿರೋದು. ಇಷ್ಟ ಆದರೆ ನಮಗೆ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ. ಆರಾಮಾಗಿ ನೀವು ಸ್ಟೋರ್ ಮಾಡಿಕೊಂಡು ಇಟ್ಕೊಬೋದು. ಇದನ್ನು ರೆಡಿಯಾಗಿದೆ. ಈಗ ಫ್ರೆಂಡ್ಸ್, ಗೊಜ್ಜು ರೆಡಿಯಾಗಿದೆ ನೋಡಿ. ಈಗ ಸ್ವಲ್ಪ ನಾವು ಗೊಜ್ಜು ಎತ್ತಿಟ್ಕೊಂಡು ನಮ್ಗೆ ಅನ್ನಕ್ಕೆ ಎಷ್ಟು ಬೇಕು ಅಷ್ಟು ನೀವು ಕಲಿಸ್ಕೊಂಡು ನೋಡಿಕೊಂಡು ಕಲಿಸ್ಕೊಬೋದು. ಈ ಥರ ನೀವು ದೂರ ಬರ ಹೋದಾಗೂ ಈ ಥರ ರೈಸ್ಗೆ ನಾವು ಕಲಿಸ್ಕೊಂಡು ತಿನ್ಬೋದು. ಇವಾಗ ನಾನು ರೈಸ್ ಸೇರಿಸ್ಕೊತಾ ಇದ್ದೀನಿ. ಸುಮಾರು ಒಂದು 1/4 kg ಆಗಷ್ಟು ರೈಸ್ ಇದೆ. ನೀವು ತಟ್ಟೆಲ್ಲೂ ಬೇಕಾದ್ರೆ ಮಿಕ್ಸ್ ಮಾಡ್ಕೊಬೋದು, ತೊಂದರೆ ಇಲ್ಲ. ನೋಡಿ, ಹುರಿದಿಟ್ಕೊಂಡಿದ್ರಲ್ಲ ಶೇಂಗಾ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಕೊಬ್ಬರಿ ತುರಿ ನಾನು ಈಗ ಸೇರಿಸ್ತಾ ಇದ್ದೀನಿ ರೈಸ್ ಜೊತೆ, ಒಂದು 2 ಸ್ಪೂನ್ ಆಗಷ್ಟು. ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಗೊಜ್ಜು ಎಷ್ಟು ಇಡಿಸುತ್ತೋ ಅಷ್ಟು ನೋಡಿ ನೀವು ಹಾಕ್ಕೊಳ್ಳಿ. ನಿಮ್ಗೆ ಎಣ್ಣೆ ಇನ್ನೂ ಸ್ವಲ್ಪ ಬೇಕು ಅಂದರೆ ನೀವು ಎಣ್ಣೆನೂ ಹಾಕ್ಕೊಂಡು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಎಣ್ಣೆ ಸೇರಿಸ್ಕೊಂಡು ನೀವು ಕಲಿಸ್ಕೊಬೋದು. ನೀಟಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಫೈನಲಿ ದೇವಸ್ಥಾನ ಸ್ಟೈಲಿದೆ ಪುಳಿಯೋಗರೆ ರೆಡಿಯಾಗಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ಈ ಮೆಥಡಲ್ಲಿ. ವರಮಹಾಲಕ್ಷ್ಮಿ ಹಬ್ಬ ನೈವೇದ್ಯಕ್ಕೂ ನೀವು ಆರಾಮಾಗಿ ಬರೋರಿಗೆ ಮತ್ತು ದೇವಸ್ಥಾನಕ್ಕೆಲ್ಲ ಈ ಟೈಪಲ್ಲಿ ಒಂದ್ಸತಿ ನೀವು ಟ್ರೈ ಮಾಡಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಗೊಜ್ಜು ಇನ್ನೂ ಸ್ವಲ್ಪ ನೋಡಿ, ಇನ್ನೂ ಉಳಿದಿದೆ ಗೊಜ್ಜು. ನಾವು ಈ ಗೊಜ್ಜು ಸುಮಾರು ನಮ್ಗೆ ಒಂದು ಅರ್ಧ kg ಆಗುತ್ತೆ. ಇದು 1/4 kg ಆಗಿದೆ, ಅರ್ಧ ಹಾಕಿದ್ದೀನಿ ಅಷ್ಟೇ. ಸೂಪರಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಈಸಿಯಾಗಿ ಒಂದು ದೇವಸ್ಥಾನ ಸ್ಟೈಲಿಯ ಒಂದು ಪುಳಿಯೋಗರೆ ರೆಡಿಯಾಗಿದೆ. ಥ್ಯಾಂಕ್ ಯು.